ನಮಸ್ಕಾರ. ಬನ್ನಿ, ಇವತ್ತು ನಾವು ರಾಮಾಯಣದ ಒಂದು ಅತ್ಯಂತ ಪ್ರಮುಖ ಅಧ್ಯಾಯದೊಳಗೆ ಹೋಗೋಣ. ಒಂದು ಶಾಂತಿಯುತ ವನವಾಸ ಒಂದು ಮಹಾಯುದ್ಧದ ಮುನ್ನುಡಿಯಾಗಿ ಬದಲಾದ ಕಥೆಯಿದು. ಹೌದು, ನಾವು ಮಾತಾಡ್ತಿರೋದು ಅರಣ್ಯಕಾಂಡದ ಬಗ್ಗೆ. ಇಡೀ ಮಹಾಕಾವ್ಯದ ದಿಕ್ಕನ್ನೇ ಬದಲಿಸಿದ ಆ ದೊಡ್ಡ ತಿರುವು. ಹೌದು, ರಾಮಾಯಣದ ಅತ್ಯಂತ ಮಹತ್ವದ ಮತ್ತು ತಿರುವು ನೀಡುವ ಭಾಗ ಅಂತಾನೆ ಇದನ್ನ ಕರೆಯಲಾಗತ್ತೆ. ಈ ಒಂದು ಮಾತೇ ಸಾಕು ಇದರ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ. ಹಾಗಾದ್ರೆ ಈ ತಿರುವಿಗೆ ಕಾರಣವಾದ ಆ ಘಟನೆಗಳು ಯಾವುವು ನೋಡೋಣ ಬನ್ನಿ. ಸರಿ, ಕಥೆ ಎಲ್ಲಿಂದ ಶುರುವಾಗತ್ತೆ ಅಂದ್ರೆ ರಾಮ, ಸೀತೆ ಮತ್ತೆ ಲಕ್ಷ್ಮಣ ದಂಡಕಾರಣ್ಯಕ್ಕೆ ಕಾಲಿಡ್ತಾರೆ. ನೋಡಕಂತೂ ಆ ಕಾಡು ತುಂಬನೇ ಪ್ರಶಾಂತವಾಗಿತ್ತು. ಆದರೆ ಆ ಶಾಂತತೆಯ ಹಿಂದೆ ಎಷ್ಟೆಲ್ಲ ಅಪಾಯಗಳು ಬಚ್ಚಿಟ್ಟಿದ್ವು ಅನ್ನೋದು ಅವರಿಗಿನ್ನೂ ಗೊತ್ತಿರಲಿಲ್ಲ. ರಾಮಾಯಣದ ನಿಜವಾದ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಗಿದ್ದು ಇಲ್ಲೇ. ಆರಂಭದಲ್ಲಿ ಅವರ ವನವಾಸ ಒಂದು ರೀತಿ ತೀರ್ಥಯಾತ್ರೆ ಥರ ಇತ್ತು. ದಾರಿಯಲ್ಲಿ ಸಿಕ್ಕ ಅತ್ರಿ, ಶರಭಂಗ, ಸುತೀಕ್ಷ್ಣ ಹೀಗೆ ಮಹಾನ್ ಋಷಿಗಳನ್ನ ಭೇಟಿಯಾಗ್ತಾರೆ. ಈ ಋಷಿಗಳು ಆ ಕಾಡಿನಲ್ಲಿ ರಾಕ್ಷಸರಿಂದ ತಮ್ಮ ಆಗ್ತಿರೋ ಹಿಂಸೆಯ ಬಗ್ಗೆ ರಾಮನ ಹತ್ರ ಹೇಳ್ಕೊಳ್ತಾರೆ. ಇದು ರಾಮನ ಮುಂದಿನ ನಿರ್ಧಾರದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಆ ಋಷಿಗಳ ಕಷ್ಟವನ್ನ ಕೇಳಿದ್ಮೇಲೆ ರಾಮ ಒಂದು ದೊಡ್ಡ ಪ್ರತಿಜ್ಞೆ ಮಾಡ್ತಾನೆ. ನಾನು ಈ ಲೋಕವನ್ನ ರಾಕ್ಷಸ ಮುಕ್ತ ಮಾಡ್ತೇನೆ ಅಂತ. ನೋಡಿ, ಈ ಕ್ಷಣದಲ್ಲಿ ಆತನ ವೈಯಕ್ತಿಕ ವನವಾಸ ಅನ್ನೋದು ಲೋಕ ಕಲ್ಯಾಣದ ಒಂದು ಮಹಾಯಜ್ಞವಾಗಿ ಬದಲಾಗುತ್ತೆ. ಇದು ಕಥೆಯ ಬಹುದೊಡ್ಡ ತಿರುವುಗಳಲ್ಲಿ ಒಂದು. ಈ ಮಹಾನ್ ಧ್ಯೇಯಕ್ಕೆ ಅವರಿಗೆ ಶಕ್ತಿ ತುಂಬಿದ್ದು ಯಾರು? ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳು. ಅವರು ರಾಮನಿಗೆ ಸಾಮಾನ್ಯ ಅಸ್ತ್ರಗಳನ್ನಲ್ಲ, ಬದಲಾಗಿ ದೈವಿಕ ಬಿಲ್ಲು, ಭತ್ತದ ಬತ್ತಳಿಕೆ ಅಂದ್ರೆ ಅಕ್ಷಯತೂಣೀರ ಮತ್ತೆ ಒಂದು ವಿಶೇಷ ಖಡ್ಗವನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಒಂದು ಪ್ರಮುಖ ಸಲಹೆಯನ್ನು ಕೊಡ್ತಾರೆ. ಪಂಚವಟಿಯಲ್ಲಿ ಹೋಗಿ ನೆಲೆಸಿ ಅಂತ. ಮುಂದೆ ಆಗುವ ಎಲ್ಲ ಘಟನೆಗಳಿಗೂ ಇದೇ ಜಾಗ ವೇದಿಕೆಯಾಗುತ್ತೆ. ಇಲ್ಲಿವರೆಗೂ ಎಲ್ಲವೂ ಒಂದು ರೀತಿ ಸರಿಯಾಗೇ ಇತ್ತು. ಆದರೆ ಈಗ ಕಥೆಗೆ ಒಂದು ಅನಿರೀಕ್ಷಿತ ತಿರುವು ಸಿಗತ್ತೆ. ರಾವಣನ ತಂಗಿ ಶೂರ್ಪಣಖ್ಯ ಪ್ರವೇಶವಾಗುತ್ತೆ. ಸಂಘರ್ಷದ ಬೀಜ ಬೀಳೋದೆ ಇಲ್ಲಿಂದ. ಶೂರ್ಪಣಖೆ ರಾಮನನ್ನ ನೋಡಿ ಮೋಹಿತಳಾಗ್ತಾಳೆ. ಆದ್ರೆ ರಾಮ ಒಪ್ಪದಿದ್ದಾಗ ಅವಳ ಕೋಪವೆಲ್ಲ ಸೀತೆ ಮೇಲೆ ತಿರುಗುತ್ತೆ. ಸೀತೆಯನ್ನೇ ಕೊಲ್ಲೋಕೆ ಮುಂದಾದಾಗ ತಮ್ಮ ಅತ್ತಿಗೆಯನ್ನ ರಕ್ಷಿಸೋಕೆ ಲಕ್ಷ್ಮಣ ಅವಳ ಮೂಗು ಮತ್ತೆ ಕಿವಿಗಳನ್ನ ಕತ್ತರಿಸ್ಬಿಡ್ತಾನೆ. ಈ ಒಂದು ಘಟನೆ ಮುಂದೆ ಆಗ್ಬರೋ ಅನಾಹುತಗಳ ಸರಮಾಲೆಗೆ ಕಾರಣವಾಗುತ್ತೆ. ಈ ಅವಮಾನವನ್ನ ಸಹಿಸೋಕಾಗ್ದೆ ಶೂರ್ಪನಖಿ ತನ್ನ ಅಣ್ಣಂದಿರಾದ ಖರ ಮತ್ತು ದೂಷಣರ ಹತ್ರ ಹೋಗ್ತಾಳೆ. ಅವರು ಪ್ರತೀಕಾರಕ್ಕಾಗಿ ಕಳಿಸಿದ ಸೈನ್ಯ ಎಷ್ಟು ದೊಡ್ಡದು ಗೊತ್ತಾ? ಒಬ್ಬಿಬ್ರಲ್ಲ, ಬರೋಬ್ಬರಿ 14,000 ರಾಕ್ಷಸರು. 14,000 ರಾಕ್ಷಸರ ಸೈನ್ಯ. ಆದ್ರೆ ಇನ್ನೊಂದು ಕಡೆ ಇರೋದು ಒಬ್ಬನೇ ರಾಮ. ಆದರೂ ರಾಮ ಒಬ್ಬನೇ ಆ ಇಡೀ ಸೈನ್ಯವನ್ನ ಧ್ವಂಸ ಮಾಡಿಬಿಡ್ತಾನೆ. ಇದು ರಾಮನ ಅಸಾಮಾನ್ಯ ಶಕ್ತಿಯ ಪ್ರದರ್ಶನವಾಗಿತ್ತು. ಈ ಸುದ್ದಿ ಲಂಕೆಯವರೆಗೂ ತಲುಪುತ್ತೆ. ಈ ಸೋಲಿನಿಂದ ಅವಮಾನಗೊಂಡ ಶೂರ್ಪನಖಿ ನೇರವಾಗಿ ಲಂಕೆಗೆ ಹೋಗಿ ರಾವಣನ ಮುಂದೆ ನಿಲ್ತಾಳೆ. ಅವಳು ಕೇವಲ ತನ್ನ ನೋವನ್ನ ಹೇಳ್ಕೊಳ್ಳೋದಿಲ್ಲ, ಬದಲಿಗೆ ಸೀತೆಯ ಸೌಂದರ್ಯವನ್ನ ವರ್ಣಿಸಿ ರಾವಣನ ಮನಸ್ಸಲ್ಲಿ ದುರಾಸೆಯ ವಿಷಬೀಜವನ್ನ ಬಿತ್ತುತ್ತಾಳೆ. ಇಲ್ಲಿಂದ ಶುರುವಾಗುತ್ತೆ ಒಂದು ಮಾರಕ ಆಟ. ರಾವಣನ ಪ್ಲಾನ್ ತುಂಬಾ ಕುತಂತ್ರದಿಂದ ಕೂಡಿತ್ತು. ಮಾರೀಚ ಅನ್ನೋ ರಾಕ್ಷಸನನ್ನ ಒಂದು ಮಾಯಾ ಜಿಂಕೆಯ ರೂಪದಲ್ಲಿ ಕಳಿಸ್ತಾನೆ. ಆ ಚಿನ್ನದ ಜಿಂಕೆಯನ್ನು ನೋಡಿ ಸೀತೆಗೆ ಅದನ್ನ ಪಡಿಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಈ ಆಸೆಯೇ ರಾವಣನ ತಂತ್ರಕ್ಕೆ ದಾರಿ ಮಾಡಿಕೊಡುತ್ತೆ. ರಾಮ ಮತ್ತೆ ಲಕ್ಷ್ಮಣರನ್ನ ಆಶ್ರಮದಿಂದ ದೂರ ಕಳಿಸೋದೆ ಅವನ ಉದ್ದೇಶವಾಗಿತ್ತು. ಇಲ್ಲಿಗೆ ಅರಣ್ಯಕಾಂಡದ ಅತ್ಯಂತ ದುರಂತಮಯ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ಈ ಘಟನೆಯ ನಂತರ ಕಥೆ ಯಾವತ್ತೂ ಮೊದಲಿನಂತೆ ಇರೋದಿಲ್ಲ. ರಾಮ, ಲಕ್ಷ್ಮಣ ಇಬ್ಬರೂ ಆಶ್ರಮದಲ್ಲಿ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ರಾವಣ ಒಬ್ಬ ಸಾಧುವಿನ ವೇಷದಲ್ಲಿ ಬರ್ತಾನೆ. ಸೀತೆ ಒಬ್ಬಳೇ ಇರೋದನ್ನ ನೋಡಿ ತನ್ನ ನಿಜ ಸ್ವರೂಪ ತೋರಿಸಿ ಅವಳನ್ನ ಬಲವಂತವಾಗಿ ಅಪಹರಿಸಿಕೊಂಡು ಹೋಗ್ತಾನೆ. ಆಕಾಶದಲ್ಲಿ ಈ ದೃಶ್ಯವನ್ನ ಕಂಡ ಮಹಾನ್ ಪಕ್ಷಿ ಜಟಾಯು ಸೀತೆಯನ್ನ ಕಾಪಾಡೋಕೆ ಮುಂದಾಗುತ್ತೆ. ಜಟಾಯು ತನ್ನೆಲ್ಲ ಶಕ್ತಿ ಹಾಕಿ ರಾವಣನ ಜೊತೆ ಹೋರಾಡುತ್ತೆ. ಆದ್ರೆ ಕೊನೆಗೆ ಕ್ರೂರಿ ರಾವಣ ಅದರ ರೆಕ್ಕೆಗಳನ್ನ ಕತ್ತರಿಸಿ ಹಾಕ್ತಾನೆ. ನೆಲಕ್ಕೆ ಬಿದ್ದ ಜಟಾಯು ನರಳುತ್ತೆ. ಜಟಾಯುವಿನ ಈ ತ್ಯಾಗ ರಾವಣನ ಪೈಶಾಚಿಕತೆಗೆ ಒಂದು ದೊಡ್ಡ ಸಾಕ್ಷಿ. ಆದ್ರೆ ಸಾಯೋಕ್ಕೂ ಮುಂಚೆ ಜಟಾಯು ರಾಮನಿಗೆ ಒಂದು ಬಹಳ ಮುಖ್ಯವಾದ ಸುಳಿವು ಕೊಟ್ಟು ಹೋಗುತ್ತೆ. ರಾವಣನು ಸೀತೆಯನ್ನ ದಕ್ಷಿಣ ದಿಕ್ಕಿಗೆ ಕರೆದೊಯ್ದಿದ್ದಾನೆ ಅಂತ. ಸೀತೆಯನ್ನ ಹುಡುಕೋಕೆ ಹೊರಟ ರಾಮನಿಗೆ ಇದೊಂದೇ ದಾರಿದೀಪವಾಗಿತ್ತು. ಸೀತೆಯನ್ನ ಕಳೆದುಕೊಂಡು ದುಃಖದ ಕಡಲಲ್ಲಿ ಮುಳುಗಿದ್ದ ರಾಮನಿಗೆ ಒಂದು ಸಣ್ಣ ಭರವಸೆಯ ಕಿರಣ ಸಿಗುತ್ತೆ. ದುರಂತದ ನಡುವೆಯೂ ಒಂದು ಆಧ್ಯಾತ್ಮಿಕ ಕ್ಷಣ ಎದುರಾಗುತ್ತೆ. ಅದೇ ಶಬರಿಯ ಭೇಟಿ.
ಶಬರಿ ಅಂದ್ರೆ ನಿಷ್ಕಲ್ಮಶ ಭಕ್ತಿಯ ಪ್ರತಿರೂಪ. ಎಷ್ಟೋ ವರ್ಷಗಳಿಂದ ರಾಮನಿಗೋಸ್ಕರವೇ ಕಾಯ್ತಾ ಕುಳಿತಿದ್ದ ಒಬ್ಬ ತಪಸ್ವಿನಿ. ಅವಳು ರಾಮನಿಗೆ ಹಣ್ಣುಗಳನ್ನು ಕೊಡುವಾಗ ಪ್ರತಿಯೊಂದು ಹಣ್ಣನ್ನು ತಾನೇ ಸ್ವಲ್ಪ ಕಚ್ಚಿ ಅದು ಸಿಹಿಯಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ತಾಳೆ. ಇದಕ್ಕಿಂತ ದೊಡ್ಡ ನಿಸ್ವಾರ್ಥ ಪ್ರೀತಿ, ಬೇಷರತ್ ಭಕ್ತಿ ಇನ್ನೊಂದಿದೆಯಾ? ರಾಮ ಅವಳ ಭಕ್ತಿಗೆ ಮನಸ್ಸೋತು ಅವಳಿಗೆ ಮೋಕ್ಷವನ್ನ ಕರುಣಿಸ್ತಾನೆ. ಹೋಗೋಕ್ಕೂ ಮುಂಚೆ ಶಬರಿ ರಾಮನಿಗೆ ಮುಂದಿನ ದಾರಿಯನ್ನ ತೋರಿಸ್ತಾಳೆ. ಪಂಪಾ ಸರೋವರದ ಹತ್ತಿರ ವಾಸವಿರೋ ಸುಗ್ರೀವನ ಸ್ನೇಹವನ್ನ ಸಂಪಾದಿಸುವಂತ ಸಲಹೆ ಕೊಡ್ತಾಳೆ. ಇದು ರಾಮನ ಮುಂದಿನ ಪಯಣಕ್ಕೆ ಒಂದು ಬಹುದೊಡ್ಡ ತಿರುವು ಕೊಡುತ್ತೆ. ಸರಿ, ಇಡೀ ಅರಣ್ಯಕಾಂಡದ ಕಥೆಯನ್ನ ನೋಡಿದ್ವಿ. ಈಗ ಈ ಘಟನೆಗಳಿಂದ ನಾವು ಕಲಿಬೇಕಾದ ಪಾಠಗಳೇನು ಅನ್ನೋದನ್ನ ಒಮ್ಮೆ ನೋಡೋಣ. ಈ ಕಥೆಯಲ್ಲಿ ಅಡಗಿರುವ ಸಂದೇಶಗಳು ಇವತ್ತಿಗೂ ಪ್ರಸ್ತುತವಾಗಿವೆ. 3 ಪ್ರಮುಖ ಪಾಠಗಳಿಲ್ಲಿವೆ. ಮೊದಲನೇದು, ಜಟಾಯುವಿಂದ ಕಲಿಯೋದು ಅನ್ಯಾಯದ ವಿರುದ್ಧ ಹೋರಾಡೋ ಧೈರ್ಯ, ಎದುರಾಳಿ ಎಷ್ಟೇ ಬಲಿಷ್ಠನಾಗಿದ್ರೂ ಸರಿ. ಎರಡನೇದು, ಶಬರಿಯಿಂದ ಕಲಿಯೋದು ನಿಷ್ಕಲ್ಮಶ ಭಕ್ತಿಗಿರೋ ಶಕ್ತಿ, ಅದೇ ದೇವರನ್ನ ತಲುಪೋ ನಿಜವಾದ ದಾರಿ. ಮೂರನೇದು, ಆ ಮಾಯಾಜಿಂಕೆಯ ಕಥೆಯಿಂದ ಅತಿಯಾದ ಆಸೆ ಯಾವತ್ತಿದ್ರೂ ವಿನಾಶಕ್ಕೆ ಕಾರಣವಾಗುತ್ತೆ ಅನ್ನೋ ಎಚ್ಚರಿಕೆ. ಹಾಗಾದ್ರೆ ಯೋಚನೆ ಮಾಡಿ, ದಂಡಕಾರಣ್ಯದಲ್ಲಿ ನಡೆದ ಒಂದು ಅಪಹರಣ ಇಡೀ ರಾಮಾಯಣದ ಗತಿಯನ್ನೇ ಬದಲಿಸಿ ಒಂದು ಮಹಾಯುದ್ಧಕ್ಕೆ ಹೇಗೆ ಕಾರಣವಾಯಿತು? ಒಂದು ಸಣ್ಣ ಘಟನೆ ಇತಿಹಾಸದ ದಿಕ್ಕನ್ನೇ ಬದಲಿಸಬಲ್ಲದು ಅನ್ನೋದಕ್ಕೆ ಇದೇ ಅಲ್ವಾ ಸಾಕ್ಷಿ?